ಹೆಲೋ ಹಾಯ್ ನಮಸ್ಕಾರ, ವೆಲ್ಕಮ್ ಟು ವೈರ್ ಲಿವಿಂಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಇನ್ನೊಂದು ಏನಂತಂದರೆ, ಇವತ್ತು ಶುಕ್ರವಾರ 11ನೇ ತಾರೀಕು. ಇವತ್ತು ಕೋರ್ಟಲ್ಲಿ ವಾದ ಮಂಡನೆ ಇತ್ತು. ಬೈಕ್ ಟ್ಯಾಕ್ಸಿ ಪರವಾಗಿ ವಾದ ವಿವಾದ ಇತ್ತು. ನಾನು 10ನೇ ತಾರೀಕು ಅದಕ್ಕೆ ವಿಡಿಯೋ ಮಾಡಿರಲಿಲ್ಲ. ಕಡೆಗೆ ಇವತ್ತು ನೋಡ್ಕೊಂಡು ವಿಡಿಯೋ ಮಾಡಿ ಹಾಕೋಣ ಅಂಥೇಳಿ. ಅದೇ ಮತ್ತೆ ಜುಲೈ 15ಕ್ಕೆ ಹೋಗಿದೆ. ಇದೇ ಥರ ಮುಂದೆ ಹೇಳ್ಕೊಂಡು ಹೋಗ್ತಾರೆ ಅಂತ ಅನಿಸುತ್ತೆ. ಇವಾಗ ನೋಡಿದ್ರೆ ಎಲ್ಲ ಒಂಥರ ಪಾಸಿಟಿವಾಗೇ ಇದೆ ಆರ್ಗ್ಯುಮೆಂಟ್ ಎಲ್ಲ. ಯಾಕಂದರೆ ಇವಾಗ ಬೇರೆ ಬೇರೆ ವಕೀಲರು ವಾದ ಮಾಡ್ತಿರೋದ್ರಿಂದ, ಮುಂಚೆ ಏನಾಗಿತ್ತು, 3 ಜನ ಸೇರಿ ಒಂದು ವಕೀಲಿತ್ತು. ಇವಾಗ ಬೇರೆ ಬೇರೆ ವಕೀಲರು ಒಂದೊಂದು ದಿನಾನ ವಾದ ಮಾಡ್ತಿದ್ದಾರೆ. ನೀವು ಓಲಾ, ಊಬರ್, ರ್ಯಾಪಿಡೋ ಆಗಿರ್ಬೋದು, ಇವರೆಲ್ಲ ಸಪ್ರೇಟಾಗಿ ಮಾಡ್ತಿರೋದ್ರಿಂದ ಬೇರೆ ಬೇರೆ ವಕೀಲರೇ ವಾದ ಮಾಡ್ತಿದ್ದಾರೆ. ಅದು ಪ್ರಾಬ್ಲಮ್ ಏನಂತಂದರೆ ಮತ್ತೆ ಮುಂದೆ ಹೋಗಿದೆ ಜುಲೈ 15ಕ್ಕೆ. ಇನ್ನೊಂದು 4 ದಿವಸ ಬಿಟ್ಟು ಮತ್ತೆ ಒಂದು ಹಿಯರಿಂಗ್ ಇದೆ. ಕಡೆಗೆ ಪಬ್ಲಿಕ್ ಪ್ರಾಸಿಕ್ಯೂಟ್ರು, ಆಮೇಲೆ ಇವರು ವಕೀಲರು, ಅಗ್ರಿಕೇಟರ್ ವಕೀಲರು, ಅದರ ವಾದ ವಿವಾದನೂ ತುಂಬ ನಡೆದಿದೆ. ಅದರ ಮಧ್ಯದಲ್ಲಿ ಅದರ ತುಂಬ ದೊಡ್ಡದಿದೆ ಪೇಜು. ಅದೇನಂತಂದರೆ, ಇದು ವರ್ಷಗಟ್ಟಲೆ ಎಳೆಯೋ ಲೆಕ್ಕಾಚಾರ ಇದೆ. ಇದೇ ಥರ ಮಹಾರಾಷ್ಟ್ರದಲ್ಲಿ ಆದಾಗ, ಮಹಾರಾಷ್ಟ್ರ ಸರ್ಕಾರ ಇತ್ತೀಚೆಗೆ ಮೊನ್ನೆ ಒಂದು ತಿಂಗಳ ಹಿಂದೆ ಬೈಕ್ ಟ್ಯಾಕ್ಸಿಗೆ ಪರ್ಮಿಷನ್ ಕೊಟ್ಟಿದೆ. ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ತಂದಿದೆ. ತುಂಬ ಸ್ಟ್ರಿಕ್ಟಾಗಿ ರೂಲ್ಸ್ ಮಾಡಿ ಪೆಟ್ರೋಲ್ ಬೈಕು ಅಥವಾ ಸ್ಕೂಟ್ರ್ ಬಿಟ್ಟು EVಗಳಿಗೆ ಪರ್ಮಿಷನ್ ಕೊಟ್ಟಿದೆ. ಕೆಲವೆಲ್ಲ ರೂಲ್ಸ್ ಮಾಡಿದೆ. ಯಾವ ಥರ ರೂಲ್ಸ್ ಅಂತಂದರೆ, ವಯಸ್ಸು ಚಾಲಕನದು 20ರಿಂದ 50 ವರ್ಷ ಇರಬೇಕು. ಆಮೇಲೆ ಅವನದು ಯಾವುದೇ ಕ್ರಿಮಿನಲ್ ಕೇಸ್ ಇರಬಾರ್ದು, ಪೊಲೀಸ್ ವೆರಿಫಿಕೇಷನ್ ಆಗುತ್ತೆ. ಡ್ರಿಂಕ್ ಆ್ಯಂಡ್ ಡ್ರೈವ್ ಕೇಸ್ ಇರಬಾರ್ದು ಯಾವ್ದು ಮುಂಚೆ. ಆಮೇಲೆ ಪಾರ್ಟ್ ಟೈಮ್ ಮಾಡೋಂಗಿಲ್ಲ, ಫುಲ್ ಟೈಮ್ ಆಗಿರಬೇಕು. ಫುಲ್ ಟೈಮ್ ಮಾಡೋರಿಗೆ 8 ಅವರ್ಸ್ ಡ್ಯೂಟಿ. ಅದಕ್ಕಿಂತಲೂ ಹೆಚ್ಚಿಗೆ ಮಾಡೋಂಗಿಲ್ಲ. ಅಪ್ಲಿಕೇಶನ್ ಆಫ್ ಮಾಡ್ತಾರೆ 8 ಅವರ್ಸ್ ಆದಮೇಲೆ. ಆಮೇಲೆ ಹಿಂದೆ ಕೂತಿರುವ ಪ್ಯಾಸೆಂಜರಿಗೆ 2 ಲಕ್ಷ ಏನಂತಾರೆ ಅದು ಇನ್ಶೂರೆನ್ಸ್ ಮಾಡಿರಬೇಕು. ಆಮೇಲೆ ಎಲ್ಲೋ ಹೆಲ್ಮೆಟೇ ಹಾಕಬೇಕು. ಗಾಡಿಗೆಲ್ಲ ಎಲ್ಲೋ ಪೇಂಟೇ ಇರಬೇಕು. ಆಮೇಲೆ ಟ್ಯಾಕ್ಸಿ ಅಂತೇಳಿ ದೊಡ್ಡದಾಗಿ ಬರೆದಿರಬೇಕು ಬೈಕ್ ಮೇಲೆ. ಆ ಥರ ಕೆಲವೆಲ್ಲ ರೂಲ್ಸ್ ತಗೊಂಡು ಬಂದು ಮಾಡಿದೆ ಮಹಾರಾಷ್ಟ್ರ ಸರ್ಕಾರ. ಅಲ್ಲಿ ಇದೇ ಥರ ಬೆಂಗಳೂರು ಥರ ದೊಡ್ಡ ಗಲಾಟೆಗಳೆಲ್ಲ, ಆಟೋ ಮತ್ತು ಬೈಕ್ ಟ್ಯಾಕ್ಸಿಯವರೆಲ್ಲ ಗಲಾಟೆಗಳೆಲ್ಲ ಆಗಿ ಕೋರ್ಟ್ ಎಲ್ಲ ಹೋಗಿ, ಆಮೇಲೆ ಸರ್ಕಾರ ಇದು ಬ್ಯಾನ್ ಮಾಡಿತ್ತು. ಬ್ಯಾನ್ ಮಾಡಿ ಇವಾಗ ಅಲ್ಲಿ ಪರ್ಮಿಷನ್ ಕೊಟ್ಟಿದೆ, ಸರ್ಕಾರ ಕೊಟ್ಟಿದೆ. ಇವರು ಸಾರಿಗೆ ಸಚಿವರು ಬಂದ ಮೇಲೆ ಒಂದು ಕಾನೂನಿನ ಅಡಿಯಲ್ಲಿ ತಿದ್ದುಪಡಿ ಮಾಡಿ ಒಂದು ಬೈಕ್ ಟ್ಯಾಕ್ಸಿಗೆ ಅನುಮತಿ ಕೊಟ್ಟಿದೆ. ಸರ್ಕಾರ ಮನಸ್ಸು ಮಾಡಿದ್ರೆ ಆ ಥರ ಮಾಡಬಹುದು. ನಂದು ನೀವು ಹಳೆಯ ಒಂದು 4-5 ವಿಡಿಯೋಗಳೆಲ್ಲ ನೋಡಿದ್ರೆ ನಾನು ಹೇಳಿದ್ದೇ ಇದೆ, ಸರ್ಕಾರ ಮನಸ್ಸು ಮಾಡಿದ್ರೆ ಇದನ್ನು ಸಾಲ್ವ್ ಮಾಡ್ಬೋದು ಪ್ರಾಬ್ಲಮ್ನ. ಬಟ್ ಸರ್ಕಾರನೇ ಕೋರ್ಟಲ್ಲಿ ಕೇಸ್ ನಡೆಸ್ತಿರ್ಬೇಕಾದ್ರೆ ಅವರು ಹೆಂಗೆ ಸಾಲ್ವ್ ಮಾಡಿ ಕೊಡ್ತಾರೆ ಏನೋ ಗೊತ್ತಿಲ್ಲ ಪಬ್ಲಿಕ್ಕಿಗೆ. ಇದಿನ್ನೂ ಒಂಥರ ಪ್ರಾಬ್ಲಮ್ನ ಕ್ರಿಯೇಟ್ ಮಾಡ್ತಿದೆ ಜಾಸ್ತಿ, ಹೊರತು ಸಾಲ್ವ್ ಆಗಲ್ಲ ಇದೆ. ಯಾಕಂದರೆ ನೀವು ನೋಡಿ, ಆಟೋನ 3 ವೀಲರು, ಕ್ಯಾಬ್ ಎಲ್ಲ 4 ವೀಲರು, ಅದು ಬೇರೆ ಕಾನ್ಸೆಪ್ಟು. 3 ವೀಲರ್ ನೋಡಿ 3, 4, 5 ಜನನೂ ಕೂರ್ಸ್ಕೊಂಡು ಹೋಗ್ತಾರೆ ಅವರು. ಬೈಕಲ್ಲಿ ಒಬ್ಬರಿಗೆ ಕೂರ್ಸ್ಕೊಂಡು ಹೋಗೋಕ್ಕಾಗೋದು. ಅದಕ್ಕೆ ಬೈಕ್ ಕಾನ್ಸೆಪ್ಟೇ ಬೇರೆ, ಇದು ಹೊಸ ಕಾನ್ಸೆಪ್ಟು. ಇದು ಅರಗಿಸ್ಕೊಳಕ್ಕಾಗ್ತಿಲ್ಲ ಕೆಲವರಿಗೆ. ಅಂದರೆ ಹೆಂಗೆ ಇದು ಅನ್ನೋದು ಒಂದು ಏನದು ಗೊತ್ತಾಗ್ತಿಲ್ಲ. ಅದನ್ನ ಯಾಕೆ ಅದನ್ನು ಹೇಟ್ ಮಾಡ್ತಿದ್ದಾರೋ ಗೊತ್ತಿಲ್ಲ. ಬಟ್ ಬರೀ ಕೆಲಸಗಾರರು ಅಂದರೆ ಬೈಕ್ ಚಾಲಕರ, ಟ್ಯಾಕ್ಸಿ ಚಾಲಕರ ದೃಷ್ಟಿಯಿಂದ ಅಷ್ಟೇ ಅಲ್ಲದೆ ಸಾರ್ವಜನಿಕರಿಗೂ ತುಂಬ ಇದೊಂದು ಒಳ್ಳೆ ಆಪ್ಷನ್. ಇದು ಎಲ್ಲ ಕಡೆ ಅದೇ, ಇದು ಲಾಸ್ಟ್ ಮೈಲ್ ಕನೆಕ್ಟಿವಿಟಿ ಅಂಥೇಳಿ ಎಲ್ಲರೂ ಹೇಳ್ತಿರೋದೇ ಇದಕ್ಕೋಸ್ಕರ. ಲಾಸ್ಟಿಗೆ ಯಾವುದೂ ಇಲ್ಲ ಅಂತಂದರೆ ಬೈಕ್ ಟ್ಯಾಕ್ಸಿ ಕಡಿಮೆ ಬಜೆಟಲ್ಲಿ ಒಂದು ಟ್ರಾವೆಲ್ ಮಾಡ್ಬೋದು ಸಿಟಿ ಒಳಗಡೆ ಅಂಥೇಳಿ. ಸರ್ಕಾರ ಯಾಕೆ ಈ ಥರ ಮಾಡ್ತಿದೆ ಗೊತ್ತಿಲ್ಲ. ಕಾನ್ಸೆಪ್ಟನ್ನ ತಿಳಿಸಿ ಹೇಳಬೇಕು, ಸರ್ಕಾರ ಕೆಲಸ ಇದು. ಬೈಕ್ ಟ್ಯಾಕ್ಸಿ ಈಗಿನ ಜನ್ರೇಷನ್ಗೆ ಅಥವಾ ಈಗಿನ ಟೈಮಲ್ಲಿ ಇದು ಒಂದು ಅವಶ್ಯಕತೆ ಮತ್ತು ಅವಶ್ಯಕ, ಇದು ಮಾಡಬೇಕು. ಬಟ್ ಸರ್ಕಾರ ಯಾಕೆ ಆ ಥರ ಮಾಡ್ತಿದೆಯೋ ಗೊತ್ತಿಲ್ಲ. ಇನ್ನು ಇದೇ ಥರ ವರ್ಷಗಟ್ಟಲೆ ಎಳಿತಾ ಹೋದರೆ ಪಾಪ ಬೈಕ್ ಟ್ಯಾಕ್ಸಿ ಚಾಲಕರಿಗೆ ತುಂಬ ಕಷ್ಟ. ಅದೇನೋ ಒಂದು ಅಷ್ಟೋ ಇಷ್ಟೋ ಅಂಥೇಳಿ ಒಂದು ದುಡಿತಾಯಿದ್ರು. ಬಟ್ ಅದೆಲ್ಲ ಕಟ್ಟಾಗಿ ತುಂಬ ಈಗಿರೋದಕ್ಕಿಂತ ಕೆಳಮಟ್ಟಕ್ಕೆ ಹೋಗೋ ಪರಿಸ್ಥಿತಿ ಬರ್ತದೆ ಅದು ಬೈಕ್ ಟ್ಯಾಕ್ಸಿ ಬರದೇ ಹೋದರೆ. ಓಕೆ, ನೋಡೋಣ ಏನೇನಾಗುತ್ತೋ. ಜುಲೈ 15ನೇ ತಾರೀಕಿಗೆ ಮತ್ತೆ ಕೋರ್ಟಲ್ಲಿ ಹಿಯರಿಂಗ್ ಇದೆ. ಅದು ಏನಾಗುತ್ತೋ ಕಾದು ನೋಡೋಣ. ಎಲ್ಲರೂ ಜೈ ಹಿಂದ್, ಜೈ ಕರ್ನಾಟಕ, ಜೈ ಕನ್ನಡಾಂಬೆ.